ಇವತ್ತು ಬೆಳಿಗ್ಗೆ ಧಾರವಾಡದಲ್ಲಿ ಸುಮಾರು 2,90,00,000 ರೂಪಾಯಿದಲ್ಲಿ ವಯಸ್ಕರಿಗೆ ಮತ್ತು ದಿವ್ಯಾಂಗ ಜನರಿಗೆ, ಕೆಲವರಿಗೆ ದಿವ್ಯಾಂಗ ಅಂತ ಅನ್ನೋದು ಇನ್ನೂ ಪೂರ್ತಿ ಕೆಲವರಿಗೆ ಗೊತ್ತಾಗದೇ ಇರ್ಬೋದು. ಯಾರು ಫಿಸಿಕಲಿ ಚಾಲೆಂಜ್ ಇಡ್ತಾರೆ ಅವರಿಗೆ ನಡಿಲಿಕ್ಕೆ, ಕಣ್ಣು ಕಾಣೋದು ಇತ್ಯಾದಿ ಸಮಸ್ಯೆ ಇರ್ತದೆ. ಈ ಥರದ ಯಾವುದೇ ದೇಹದಲ್ಲಿ ಸಮಸ್ಯೆ ಇದ್ದರೆ ಅವರಿಗೆ ಮತ್ತು ವಯಸ್ಸಿನ ಕಾರಣದಿಂದ ತೊಂದರೆಗೊಳಗಾದವರಿಗೆ ಒಂದು ಕ್ಯಾಂಪ್ ಮಾಡಿ ಸುಮಾರು 2,90,00,000 ರೂಪಾಯಿದ್ದು ಮಟೀರಿಯಲನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಇದಕ್ಕೆ ನನ್ನ ವಿಭಾಗದಲ್ಲಿಯೂ ನನ್ನ ಜೊತೆಗೆ ಆಹಾರ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ನು, ಅದರ ಜೊತೆಗೆ ಕನ್ಸ್ಯೂಮರ್ ಅಫೇರ್ಸ್, ಈ ಎರಡೂ ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ಜೊತೆಗೆ ಸನ್ಮಾನ್ಯ BL ವರ್ಮಾ ಅವರು ಕೂಡ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಯಲ್ಲಿಯೂ ಕೂಡ ಅವರು MOS ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ವಿನಂತಿಯನ್ನು ಮಾಡಿದ್ದೆ, ನಮ್ಮಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಮತ್ತು ಶೀಘ್ರವಾಗಿ ಮಾಡಬೇಕಂಥೇಳಿ. ಹಾಗಾಗಿ ಅವರು ತಕ್ಷಣ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಕ್ಯಾಂಪ್ ಮಾಡಿಸಿದರು. ಅದರ ಮಾಡುವ ಸಂದರ್ಭದಲ್ಲಿ ಇದು ಬಾರಿ ಕ್ಯಾಂಪ್ ಮಾಡೋದ್ರಿಂದ ಪ್ರತಿ ಸರ್ತಿ ಕ್ಯಾಂಪ್ ಆಗೋ ತನಕ ವೆಯ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅಲಿಮ್ಕೋ ಕಂಪ್ನಿಯ PM ದಿವ್ಯಾಶಾ ಸೆಂಟರ್ ಅಂಥೇಳಿ, ಅಂದರೆ ಪ್ರಧಾನಮಂತ್ರಿ ದಿವ್ಯಾಂಗ ಆಶಾ ಸೆಂಟರ್ ಅನ್ನುವ ಅರ್ಥ ಬರೋ ರೀತಿಯಲ್ಲಿ ಇವತ್ತು ಕರ್ನಾಟಕ ಮೆಡಿಕಲ್ ಕಾಲೇಜಿನ ಈ ಆವರಣದಲ್ಲಿ ನಾವು ಇದನ್ನು ಶುರು ಮಾಡಿದ್ದೇವೆ. ಇಲ್ಲಿ ಬರೋರಿಗೆ ಇಮಿಡಿಯೇಟಾಗಿ ಚೆಕ್ ಮಾಡ್ತಾರೆ. ಈಗ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಬೆಳಗಲಿ ಒಬ್ಬ ಹುಡುಗ ಲಿಂಗರಾಜ್ ಅಂಥೇಳಿ, ಆತ ಗಿಡದಿಂದ ಬಿದ್ದು ಅವನಿಗೆ ನಿಲ್ಲಲಿಕ್ಕೆ ಮತ್ತು ನಡಿಲಿಕ್ಕೆ ಆಗ್ತಾಯಿಲ್ಲ. ಅವನು ಇಲ್ಲಿ ಬಂದು ಇವತ್ತು ತೋರಿಸಿದ್ದಾನೆ. ಇವತ್ತು ಅವನಿಗೆ ಬ್ಯಾಟ್ರಿ ಚಾಲಿತ ವಾಹನವನ್ನು ನಾವು ಇಲ್ಲೇ ಕೊಟ್ಟಿದ್ದೇವೆ. ನಾ ಹೇಳೋ ಅರ್ಥ ಇಷ್ಟ, ಇನ್ನು ಮುಂದೆ ಕ್ಯಾಂಪಿಗಾಗಿ ಕಾಯುವಂಥ ಅಗತ್ಯತೆ ಇಲ್ಲ. ಕ್ಯಾಂಪ್ ಕೆ ಲಿಯೆ ಇಂತಜಾರ್ ಕರ್ನಾ ಕೋಯಿ ಜರೂರತ್ ನಹೀ. ಅದನ್ನು ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ನಮ್ಮ BL ವರ್ಮಾ ಅವರು ಇಲ್ಲಿ ಹುಬ್ಬಳ್ಳಿಗೆ ಆಗಲಿಕ್ಕೆ, ಹುಬ್ಬಳ್ಳಿ ಅಂದ ತಕ್ಷಣ ಅವರು ತಾವೇ ಸ್ವತಃ ಆಸಕ್ತಿ ತೆಗೆದುಕೊಂಡು ನನ್ನ ಕ್ಷೇತ್ರ ಅಂಥೇಳಿ ಮಾಡಿದ್ದಾರೆ. ಮತ್ತು ಇನ್ನು ಮುಂದಿನ ದಿವಸದಲ್ಲಿ ಕರ್ನಾಟಕ ಮೆಡಿಕಲ್ ಕಾಲೇಜಿನ ಡೈರೆಕ್ಟ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಇಲ್ಲೇ ಇನ್ನೂ ಹೆಚ್ಚಿನ ಜಾಗ ಬೇಕಾದರೂ ಕೊಡ್ತೀವಿ ಅಂಥೇಳಿ. ಆ ಕಾರಣಕ್ಕಾಗಿ ಒಂದೊಂದಾಗಿ ನಾವಿಲ್ಲೇ ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಶುರು ಮಾಡ್ತೀವಿ. ಅಂದರೆ ಸಪೋಸ್ ಈಗ ಯಾರಿಗಾದರೂ ಕೃತಕ ಕಾಲನ್ನು ಜೋಡಣೆ ಮಾಡಬೇಕು ಅಂತಂದ್ರೆ ಇಮಿಡಿಯೇಟ್ ಅಳತೆ ತೊಗೊಂಡು ಇಲ್ಲೇ ಮಾಡಿಕೊಡುವಂಥದ್ದು. ಕೆಲವು ಅಳತೆಗಳು ರೆಡಿ ಇರ್ತಾವೆ, ಆದರೂ ಕೂಡ ಏನಾದರೂ ಸ್ಪೆಸಿಫಿಕ್ ಏನಾದರೂ ಬೇಕಂದರೆ ಇಲ್ಲೇ ತಯಾರು ಮಾಡಿಕೊಡುವಂಥದ್ದು. ಆ ರೀತಿ ಹಂತವಾಗಿ ಈಗ ಇದೇನು ಮ್ಯಾನುಫ್ಯಾಕ್ಚರಿಂಗು अभी मैन्युफैक्चरिंग का है GM साहब कानपुर में है ना. ಈ ಕಾನ್ಪುರದಿಂದ ತರಿಸ್ತೀವಿ. ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿ ಇಡೀ ಈ ಭಾಗದ, ವಿಶೇಷವಾಗಿ ಉತ್ತರ ಕರ್ನಾಟಕ, ಅದರಲ್ಲೂ ಮುಂಬೈ ಕರ್ನಾಟಕದ ಭಾಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಭಾರತ ಸರ್ಕಾರ ಹೆಜ್ಜೆ ಇಟ್ಟಿದೆ. 2014ರ ನಂತರ ಅನೇಕ ಕಡೆ ಈ ರೀತಿ ಕ್ಯಾಂಪುಗಳನ್ನು ನಾವು ಶುರು ಮಾಡಿದ್ದೇವೆ. ತಮಗೆ ನೆನಪಿದ್ದರೆ ಸುಮಾರು 10 ವರ್ಷಗಳ ಹಿಂದೆ ಇವತ್ತಿನ ನಮ್ಮ ಗವರ್ನರ್ ಆಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಈ ವಿಭಾಗದ ಮಂತ್ರಿಯಾಗಿದ್ದಾಗ ಹುಬ್ಬಳ್ಳಿ ಧಾರವಾಡದಲ್ಲಿ ಕಲಾಭವನದಲ್ಲಿ ಅವತ್ತು ಕೂಡ 1.5 ಕೋಟಿ ಜನರ 1.5 ಕೋಟಿ ಅಮೌಂಟಿನ ಅಷ್ಟು 1.5 ಕೋಟಿನ ಕಿಮ್ಮತ್ತಿನ ಇಕ್ವಿಪ್ಮೆಂಟ್ಗಳನ್ನು ಅವತ್ತು ನಾವು ಹಂಚಿದ್ವಿ. ಅದಾದ ನಂತರ ಅನೇಕ ಸರ್ತಿ ಸ್ವಲ್ಪ ತಕರಾರುಗಳು ಬರ್ತಾಯಿತ್ತು. ಅದೇನು ಅಂತಂದ್ರೆ ನಮಗೆ ಸಿಕ್ಕಿಲ್ಲ, ನಿಮ್ಮ ಕ್ಯಾಂಪಿನವರು ನಮ್ಮ ತಾಲೂಕಿಗೆ ಬಂದಾಗ ನಾವು ಊರಲ್ಲಿರಲಿಲ್ಲ, ಎಲ್ಲ ಸಂಗತಿಯನ್ನು ಹೇಳಿದ್ದರಿಂದ ನಾವು ಇದಕ್ಕೆ ಸೊಲ್ಯೂಷನ್ ಏನು ಅಂತ ವಿಚಾರ ಮಾಡಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ
ನಾವು ವಿನಂತಿ ಮಾಡಿದ್ವಿ, ಇಲ್ಲೇ ಒಂದು ಸೆಂಟರ್ ಶುರು ಮಾಡಿರಂತ. ಇವತ್ತು ಆ ಸೆಂಟರ್ ಶುರು ಮಾಡಿದ್ವಿ. ಆ ಸೆಂಟರ್ ಉದ್ಘಾಟನೆಗೆ ನನ್ನ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿರುವಂಥ ಶ್ರೀ BL ವರ್ಮಾ ಅವರು ಬಂದಾರ. ಇದರಿಂದ ಇಲ್ಲಿನ ದಿವ್ಯಾಂಗ ಜನರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ, ಬಡವರಿಗೆ ಹೆಚ್ಚು ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ. ಇದನ್ನು ನಾವು ಇವತ್ತಿಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ನಾನು ಕರ್ನಾಟಕ ಮೆಡಿಕಲ್ ಕಾಲೇಜಿನ ಎಲ್ಲ ಡೈರೆಕ್ಟರ್ ಆದಿಯಾಗಿ ಎಲ್ಲ ಸ್ಟಾಫ್ಗಳಿಗೂ ಇಲ್ಲಿ ಅವರು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅಲಿಮ್ಕೋ ಸಂಸ್ಥೆಯವ್ರಿಗೂ ಅಲಿಮ್ಕೋಕ್ಕೂ ಭೀ ಮೈ ಧನ್ಯವಾದ ಅರ್ಪಿತ ಕರ್ತಾ ಹೂಂ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.